ಧಾರವಾಡ ನಗರದ ಮೃತ್ಯುಂಜಯ ನಗರದ ಹಾವೇರಿ ಪೇಟೆಯಲ್ಲಿ ದೀರ್ಘ 30 ವರ್ಷಗಳ ಸುದೀರ್ಘ ಅಂತರದ ನಂತರ ನಡೆದ ಶ್ರೀ ದ್ಯಾಮವ್ವ ದುರ್ಗವ್ವ ದೇವಿಯರ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಸಂಪನ್ನಗೊಂಡಿತು. ಜಾತ್ರೆಯ ಸಮಾರೋಪದ ದಿನವಾದ ಮಂಗಳವಾರ ನಡೆದ ದೇವಿಯರ ಭವ್ಯ ಮೆರವಣಿಗೆ ಮತ್ತು ಕುಂಭಮೇಳವು ಭಕ್ತರ ಕಣ್ಮನ ಸೆಳೆಯಿತು. ಜಾತ್ರೆಯ ಕೊನೆಯ ದಿನದ ಅಂಗವಾಗಿ ದೇವಿಯರ ಮೂರ್ತಿಗಳನ್ನು ಸಕಲ ವಾದ್ಯ ಗೋಷ್ಠಿಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ನೂರಾರು ಮಹಿಳೆಯರು ಕುಂಭಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ದು ವಿಶೇಷವಾಗಿತ್ತು. ಇನ್ನು ಹಾವೇರಿ ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಮೆರವಣಿಗೆ ಉದ್ದಕ್ಕೂ ಭಕ್ತರು ದೇವಿಯರಿಗೆ ಹಣ್ಣು ಕಾಯಿ ಸಮರ್ಪಿಸಿ ಭಕ್ತಿ ಭಾವ ಮೆರೆದರು. ಈ ಬಾರಿಯ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ಹಿಂದೂ ಮುಸ್ಲಿಂ ಬಾಂಧವ್ಯದ ಸಂಕೇತವಾಗಿ ಗಮನ ಸೆಳೆಯಿತು. ಮೆರವಣಿಗೆಯು ಕಂಟಿ ಓಣಿಯ ಮಾರ್ಗವಾಗಿ ಸಾಗುವಾಗ ಅಲ್ಲಿನ ಮುಸ್ಲಿಂ ಬಾಂಧವರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಸಾವಿರಾರು ಭಕ್ತರಿಗೆ ತಂಪಾದ ಶರಬತ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು. ಅಲ್ಲದೆ ದೇವಿಯರ ಮೆರವಣಿಗೆಗೆ ಹಾರ ಹಾಕಿ ನಮಸ್ಕರಿಸುವ ಮೂಲಕ ಭಕ್ತಿ ಮತ್ತು ಗೌರವ ಸಮರ್ಪಿಸಲಾಯಿತು. ಘಂಟಿ ಓಣಿಯ ಮುತವಲ್ಲಿ ಅರಕಿನ ಜಮಾತ್ ಯುವ ಸಮಿತಿ ಬಳಗದ ಇರ್ಫಾನ್ ಹಾವೇರಿ, ಮುಜ್ಜು ಶಿವಳ್ಳಿ, ನಿಯಾಜ್ ಹಾವೇರಿ, ರಾಕೇಶ್ ಸವಣೂರ್, ಸದ್ದಾಂ ಬಂಕಾಪುರ್ ಸೇರಿದಂತೆ ಹಲವು ಗಣ್ಯರು ಮತ್ತು ಯುವಕರು ಈ ಸೌಹಾರ್ದತಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. 30 ವರ್ಷಗಳ ನಂತರ ನಡೆದ ಈ ಅದ್ದೂರಿ ಜಾತ್ರೆಯು ಇಡೀ ಹಾವೇರಿ ಪೇಟೆ ಮತ್ತು ಸುತ್ತಮುತ್ತಲಿನ ಜನರಲ್ಲಿ ಹಬ್ಬದ ಕಳೆಯನ್ನ ತಂದಿತ್ತು. ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು.